ಇನ್ನು ಬೆಂಗಳೂರು ಹೊರವಲಯದಲ್ಲಿ ವೃದ್ಧೆಯೊಬ್ಬರ ಬರ್ಬರ ಕೊಲೆಯಾಗಿದೆ. ಮೋಸ್ಟ್ಲಿ ಎಲ್ಲೋ ಕೊಲೆ ಮಾಡಿ ಇನ್ನೊಂದು ಕಡೆಗೆ ತಂದು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಅನಿಸುತ್ತೆ. ಕೊಲೆಗೈದು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ ದುಷ್ಕರ್ಮಿಗಳು. ಆದರೆ ಅರೆಬೆಂದ ಸ್ಥಿತಿಯಲ್ಲಿ ವೃದ್ಧೆಯ ಮೃತದೇಹ ಪತ್ತೆಯಾಗಿದೆ. ಎಲ್ಲಿ ಅಂದರೆ ಕಗ್ಲಿಪುರ ರಸ್ತೆಯ ಬಿಲ್ವಾರದ ಬಳಿ ಮೃತದೇಹ ಪತ್ತೆಯಾಗಿದೆ. ಒಂದು 50-60 ವರ್ಷ ಆಸುಪಾಸಿನ ವೃದ್ಧೆ ಅಂತ ಹೇಳಲಾಗ್ತಾ ಇದೆ. ಬೇರೆಡೆ ಕೊಲೆ ಮಾಡಿ ಬಿಲ್ವಾರದಲ್ಲಿ ತಂದು ಬಿಸಾಕಿ ಬೆಂಕಿ ಹಚ್ಚಿರೋ ಶಂಕೆ. ಈಗ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಬಂಧನಕ್ಕೆ ಕಗ್ಲಿಪುರ ಪೊಲೀಸರು ಪ್ರಯತ್ನ ಪಡ್ತಾ ಇದ್ದಾರೆ. ಮೊದಲು ಬಾಡಿ ಐಡೆಂಟಿಫಿಕೇಶನ್ ಆಗಬೇಕು. ಬರೀ ವೃದ್ಧೆ ಅಂದ್ಬಿಟ್ರಾಗಲ್ಲ, ಆ ವೃದ್ಧೆ ಯಾರು, ಬಾಡಿ ಐಡೆಂಟಿಫಿಕೇಶನ್ ಆದಮೇಲೆ ಅವ್ರು ಎಲ್ಲಿಯವರು ಆಗ ಗೊತ್ತಾಗುತ್ತೆ. ಒಂದಾಗಿ ಅವ್ರ ಸಂಬಂಧಿಕರನ್ನೆಲ್ಲ ಮಾತನಾಡಿಸಿದಾಗ ಏನಾಯಿತು ಅಂತ ಗೊತ್ತಾಗುತ್ತೆ. ಬೆಳಗ್ಗೆ 9:30ಗೆ ನಾನು ಬಂದೆ. ಎಲ್ಲ ಜನ ತುಂಬಿಕೊಂಡಿದ್ರು. ಏನಂತ ನೋಡಿದ್ರೆ ಈ ಥರ ಒಂದು ಹೆಣ್ಣಿಗೆ ಬೆಂಕಿ ಇಕ್ಕಿ ಹೋಗಿದ್ರು. ವಯಸ್ಸಾಗಿದೆ, ಬೆಳೆ ಕೂದಲೆಲ್ಲ ಇತ್ತು. ಅದಕ್ಕೆ ಸ್ವಲ್ಪ ಏನಾದ್ರು ಬಂದೋಬಸ್ತ್ ಮಾಡಬೇಕು. ನೈಟ್ನಲ್ಲಿ ಯಾರು ತಿರುಗಲ್ಲ ಇಲ್ಲಿ. ಪೊಲೀಸ್ ಅವ್ರಿಗೆ ಸ್ವಲ್ಪ ಹೇಳಿ, ಪೊಲೀಸ್ ಸ್ವಲ್ಪ ಬಿಟ್ಟು ಹೋಗ್ತಾ ಇರಬೇಕು ಸರ್. ಇದು ಯಾರು ಇಲ್ವಲ್ಲ, ಅದಕ್ಕೆ ಎಲ್ಲರೂ ಬಂದು ಬೇರೆ ಕಡೆಯಿಂದ ಮಾಡ್ಕೊಂಡು ಬಂದು ಇಲ್ಲೂ ಮಾಡ್ತಾರೆ. ಇದೇ ಫಸ್ಟ್ ಟೈಮ್ ಇಲ್ಲ, ಇದನ್ನು 3-4 ಸತಿ ಆಗಿದೆ ಇಲ್ಲಿ. ಮುಂಚೆನೂ ಯಾವುದೋ ಒಂದು ಹೆಣ್ಮಗುಗೇನೋ ಅಲ್ಲಿ ಕಿಡ್ನಾಪ್ ಮಾಡಿ ಅದನ್ನು ಮಾಡಿದ್ರು. ಇಲ್ಲಿ ಬಂದು ತೊಗೊಂಬಂದು ಹುಡುಗನ ಇಲ್ಲಿ ಮುಂದೆನೇ ಅಂತ ಮಾಡಿದ್ದು. ಸ್ವಲ್ಪ ಬಂದೋಬಸ್ತ್ ಮಾಡಬೇಕು ಪೊಲೀಸವರು. ಇದ್ರೆ ಲೈಟ್ ಬಿಟ್ಟೆಲ್ಲ ನೋಡಿದ್ರೆ ಸ್ವಲ್ಪ ಇದಾಗುತ್ತೆ. ಭಯ ಪಡ್ತಾರೆ ಈ ರೋಡ್ನಲ್ಲಿ ಹೋಗೋಕ್ಕೆ. 6:15-7 ಗಂಟೆ ಆದರೆ ಈ ರೋಡ್ನಲ್ಲಿನೇ ಬರೋಲ್ಲ. ಸಿಂಗಲ್ ಯಾರನ್ನ ಡಬಲ್ ಇದ್ರೇ ಹೋಗೋದು, ಇಲ್ಲಾಂದ್ರೆ ಹೋಗೋದು. ಕರೆಕ್ಟ್ ಅವ್ರು ಹೇಳಿದ್ದು. ನಿಮಗೆ ಈ ಬೆಂಗಳೂರು ಹೊರವಲಯ ನಿರ್ಜನ ಪ್ರದೇಶಗಳಲ್ಲಿ ಪೊಲೀಸ್ ಪೆಟ್ರೋಲಿಂಗ್ ಜಾಸ್ತಿ ಆಗಬೇಕು, ಪೊಲೀಸ್ ಬೀಟ್ಗಳು ಜಾಸ್ತಿ ಆಗಬೇಕು ನೈಟಲ್ಲಿ. ಇಲ್ಲಾಂದರೆ ನೋಡಿ ಎಷ್ಟು ರಾಜಾರೋಷವಾಗಿ ರೋಡ್ ಸೈಡಲ್ಲೇ ತಂದು ಬಿಸಾಕಿದ್ದಾರೆ. ಅಲ್ಲಿ ಯಾರು ವೆಹಿಕಲ್ಗಳೇ ಓಡಾಡಲ್ಲ. ರಾತ್ರಿ ಹೊತ್ತು ತಂದು ಬಿಸಾಕಿದ್ದಾರೆ, ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಹೋಗಿದ್ದಾರೆ. ಸ್ವಲ್ಪ ಈ ಭಾಗದಲ್ಲಿ ಪೊಲೀಸ್ ಡ್ಯೂಟಿ ಜಾಸ್ತಿ ಹಾಕಬೇಕು, ನೈಟ್ ಬೀಟ್ಗಳು ಜಾಸ್ತಿ ಹಾಕಬೇಕು.